ಸೊ ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತೇನು ಅಂತ ಗೊತ್ತು, ಇಲ್ಲಿ ನೋಡಿದ್ರೆ ಸೆಲೆಬ್ರೇಷನ್ ನಿಮಗೆ ಗೊತ್ತಾಗ್ತಿದೆ. ಇವತ್ತು ಜನವರಿ 22, 2024. ಡೇ ಟು ರಿಮೆಂಬರ್ ಫಾರ್ ಎವ್ರಿಬಡಿ, ಫಾರ್ ಅ ಟ್ರೂ ಇಂಡಿಯನ್ ಅಂತ ಹೇಳ್ಬೋದು. ಇವತ್ತು ಅಯೋಧ್ಯೆ ಉದ್ಘಾಟನೆ ಆಗಿದೆ, ರಾಮ ಮಂದಿರ ಉದ್ಘಾಟನೆ ಆಗಿದೆ. ಆ್ಯಂಡ್ ರಾಮಲಲ್ಲ ವಿಗ್ರಹ ಕೂಡ ಇವತ್ತು ಪ್ರಾಣ ಪ್ರತಿಷ್ಠೆ ಆಗಿದೆ. ಆ್ಯಂಡ್ ಇಟ್ಸ್ ವೆರಿ ಗ್ರೇಟ್ಫುಲ್ ಫಾರ್ ಅಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ಆ್ಯಂಡ್ ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಪ್ರತಿ ಏರಿಯಾ, ಪ್ರತಿ ಗಲ್ಲಿ, ಪ್ರತಿ ದೇವಸ್ಥಾನಗಳಲ್ಲೂ ಒಂದು ಏನದು ಈ ರಾಮಲಲ್ಲಾನ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ನಮ್ಮ ಬೆಂಗಳೂರಲ್ಲೂ ಸಹ ಇಟ್ಸ್ ನಾಟ್ ಲೈಕ್ ಒನ್ಲಿ ಅಯೋಧ್ಯೆ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಇದು ರಿಮೆಂಬರ್ ಮಾಡ್ಕೊಳ್ಳೋಂಥ ದಿನ ಮತ್ತು ಸೆಲೆಬ್ರೇಟ್ ಮಾಡ್ಕೊಳ್ಳೋಂಥ ದಿನ. ನೋಡಿ, ಎಲ್ಲರೂ ಥರ ಇವತ್ತೇ ನಮಗೆ ದೀಪಾವಳಿ ಅನ್ನೋ ರೇಂಜಿಗೆ ಓಡಾಡ್ತಾಯಿದ್ದೀವಿ. ಎಲ್ಲರೂ ಥರ ಖುಷಿ ಇದೆ. ಆಲ್ಮೋಸ್ಟು ಸುಮಾರು ಮನೆಗಳ ಮೇಲೆ ಇವತ್ತು ಈ ಕೇಸರಿ ಫ್ಲಾಗ್ಗಳಿದೆ ನೋಡಿ, ನಮ್ಮ ಬಾಸ್ದು. ಅದಾದಮೇಲೆ ಹೋಗ್ತಾ ಬನ್ನಿ ತೋರಿಸ್ತೀನಿ. ಸಖತ್ತಾಗಿ ಸಜ್ಜಾಗಿದೆ ಎಲ್ಲನೂ, ಫ್ಲ್ಯಾಗಿಗೆಲ್ಲ ಹಾಕಿ ಸಖತ್ತಾಗೆ ಇಡೀ ರೋಡ್ನ ಕೇಸರಿಮಯ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ದೊಮ್ಲೂರು ಸರ್ಕಲ್ಲು, ದೊಮ್ಲೂರಿಗೆ ಹೋಗ್ತಾ ಇದೆ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಪೂಜೆ ಗೀಜೆ ಎಲ್ಲ ಮಾಡಿ ಫುಲ್ಲು ಆರೆಂಜ್ ಫ್ಲ್ಯಾಗ್ ಹಾಕಿ ಕೇಸರಿಲಿ ಶಕ್ತಿ ಇದೆ. ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದರೆ ಒಂಥರ ಸಖತ್ತು ಜಾಲಿ ಆಗ್ತಾಯಿದೆ. ಯಾಕೆಂದರೆ ಇದು ದ ವರ್ಲ್ಡ್ ಡೇ ಅಲ್ವಾ ಇವತ್ತು, January 22, 2024 ದ ವರ್ಲ್ಡ್ ಡೇ ಅಂತ ಹೇಳಿದ್ರು ತಪ್ಪಾಗಲ್ಲ. ದ ಅಯೋಧ್ಯ ಡೇ ಟುಡೇ. ಇಲ್ಲಿ ನೋಡಿ, ಜೈ ಶ್ರೀರಾಮ್, ಜೈ ಆಂಜನೇಯ ಎಲ್ಲ ಆಲ್ಮೋಸ್ಟ್ ನೋಡಿ ಆಟೋದಲ್ಲೆಲ್ಲ ನೋಡಿ ಏನು ಹಾಕ್ಕೊಂಡು ಜೈ ಅಂತ ತಿರುಗ್ತವ್ರೆ. ಸೂಪರ್, ಒಂಥರ ಖುಷಿ ಗೈಸ್ ಇವೆಲ್ಲ. ಆ್ಯಕ್ಚುಲಿ ನಾವೇನೋ ಸುಮ್ಮನೆ ಶೋಕಿಗಂತೂ ಆಚರಿಸ್ತಾ ಇಲ್ಲ. ದಿಸ್ ಈಸ್ ಆಲ್ ಫಾರ್ ಅ ರೀಸನ್, ದಿಸ್ ಇಸ್ ಆಲ್ ಫಾರ್ ಒನ್ ಮ್ಯಾನ್, ಆಲ್ ಬಿಕಾಸ್ ಆಫ್ ಅವರ್ ಜೈ ಶ್ರೀರಾಮ್ ಅಷ್ಟೇ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲ ಕಡೆ ಆರೆಂಜ್ ಫ್ಲ್ಯಾಗ್ಸು, ವಾವ್, ಬೇರೆ ಬೇರೆ ಥರ ಅಲ್ಲ. ಸೊ ಒಂಥರ ಯೂನಿಟಿ, ಇದು ಥರ ನಿಜವಾಗ್ಲೂ ಖುಷಿ ಕೊಡೋಂಥ ವಿಷಯ. ಆ್ಯಂಡ್ ಅಯೋಧ್ಯೆ ಅನ್ನೋ ವಿಚಾರ ಬಂದ್ಬಿಟ್ಟು ಇಟ್ಸ್ ನಾಟ್ ಲೈಕ್ ಏನೋ ಒಂದು 10-15 ವರ್ಷ ಹಿಂದೆ ಅಂತೂ ಶುರು ಆಗಿದ್ದಂತೂ ಅಲ್ಲ. ನಿಮ್ಮ ಫೋರ್ ಫಾದರ್ಸು ಲೈಕ್ ಹಳೆಬ್ರು ಆ ಜನಾಂಗದಿಂದನೂ ಹೋರಾಟ ಮಾಡ್ಕೊಂಡ್ಬಂದು ಈಗ ನಾವು ಜಯ ಸಾಧಿಸಿರೋದು. ಇಷ್ಟು ದೊಡ್ಡ ಮ್ಯಾಟ್ರನ್ನ ಅಷ್ಟು ಈಸಿಯಾಗಂತೂ ನಮ್ಮ ಜಯ ಸಾಧಿಸೋಕ್ಕಾಗಿಲ್ಲ. ಇಲ್ಲೇ ಈ ಚಪ್ರಿ ಇಕ್ಕೊಂಡರು ಸುಮ್ಮನೆ ಅಷ್ಟು ಈಸಿಯಾಗಂತೂ ಸಾಧಿಸೋಕ್ಕಾಗಿಲ್ಲ. ಸುಮಾರು ಹೋರಾಟ ನಡೀತು, ಸುಮಾರು ಯುದ್ಧಗಳೇ ನಡೆದಿದೆ, ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಫಾರ್ ದಿಸ್ ಅಯೋಧ್ಯ ರಾಮ ಮಂದಿರ. ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರ ಜಾಗದಲ್ಲಂತೂ ನಾವಂತೂ ಕಟ್ಟಿಲ್ಲ, ಅದು ಇಡೀ ವರ್ಲ್ಡ್ಗೆ ಗೊತ್ತಿರೋ ವಿಷಯನೇ. ನಾವು ನಮ್ಮ ಜಾಗಕ್ಕೋಸ್ಕರ ಹೋರಾಡಿ ಏನೇನೋ ಮಾಡಿ ಪಡೆದಿರೋದು. ಇಟ್ ಈಸ್ ನಾಟ್ ಜಸ್ಟ್ ಹೋಗಿ ಕೋರ್ಟಲ್ಲಿ ಕೇಸ್ ಗೆದ್ಬಿಡಂಗಲ್ಲ, ತುಂಬ ಪರಿಶ್ರಮ ಇದೆ. ಸುಮಾರು ವೀಡಿಯೋಸ್ ಸಿಗುತ್ತೆ ನಿಮಗೆ ಅಯೋಧ್ಯೆ ಬಗ್ಗೆ ಯೂಟ್ಯೂಬಲ್ಲಿ, ನೀವು ಒಂದು ಸಲ ನೋಡ್ಬೇಕು. ಇವೆಲ್ಲ ಬೇರೆದೆಲ್ಲ ನೋಡೋ ಬದಲು ನಮ್ಮ ಹಿಸ್ಟ್ರಿನ ತಿಳ್ಕೊಳ್ಳಿ. ಆ್ಯಂಡ್ ಬಿ ಪ್ರೌಡ್ ದಟ್ ಯು ಆರ್ ಬಾರ್ನ್ ಇನ್ ದಿಸ್ ಲ್ಯಾಂಡ್. ಸುಮಾರು ಕಂಪನಿಗಳು ಬೇರೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾರೆ ಗುರು. ಇದೊಂದು ಯಾಕೆ ವರ್ಕ್ ಫ್ರಮ್ ಹೋಮ್ ಯಾಕೆ ಕೊಟ್ಟಿದ್ದಾರೆ, ಸ್ಕೂಲ್ ರಜಾ ಯಾಕೆ ಕೊಟ್ಟಿದ್ದಾರೆ, ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾಯಿದೆ, ಇದಕ್ಕೆ ಯಾಕೆ ಸಂಬಂಧ ಅಂತ ಹೇಳಿದ್ರೆ, ವರ್ಕ್ ಫ್ರಮ್ ಹೋಮು ಮತ್ತು ರಜಾ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಲಿ ಟಿ ವಿಲಿ ಕೂತ್ಕೊಂಡು. ನಾವಂತೂ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಆ ಥರ ಇದೆ ರಶಲ್ಲೆಲ್ಲ. ಸೊ ಅಟ್ಲೀಸ್ಟು ಲೈವ್ ಟೆಲಿಕಾಸ್ಟ್ ಆಗ್ತಾಯಿದೆ. ನಿಮ್ಮ ಟೆಲಿವಿಷನ್ಸಲ್ಲಿ ನೋಡಿ, ಸುಮಾರು ಈಗ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ನೋಡಿ ಅದನ್ನು ತಿಳ್ಕೊಳ್ಳಿ. ಏನು ಅಂತ ಹೇಳಿದ್ರೆ ಸುಮಾರು ಚಾನಲಲ್ಲಿ ದೇವಸ್ಥಾನ ಬಗ್ಗೆ ತೋರಿಸ್ತಾರೆ, ಹಿಸ್ಟ್ರಿ ಬಗ್ಗೆ ತೋರಿಸ್ತಾ ಇರ್ತಾರೆ. ನೋಡಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಸೆಲೆಬ್ರೇಟ್ ಮಾಡಲಿ ಮನೆಯಲ್ಲಿ. ಈಗ ದೀಪಾವಳಿ ಹೇಗೆ ಮಾಡ್ತೀವಿ ಆ ಥರ ಮಾಡಲಿ ಅಂತ ಈಗ ವರ್ಕ್ ಫ್ರಮ್ ಹೋಮು ಅಥವಾ ರಜಾ ಕೊಟ್ಟಿರೋದು. ಇದೇ ಅದು ಬೇಸಿಕ್ಕು ಒಂದು ಬ್ಯಾಕ್ಗ್ರೌಂಡ್ ಇರೋದು. ಅದನ್ನು ಬಿಟ್ಬಿಟ್ರೆ ಏನದು ಯಾವುದೇ ಪೊಲಿಟಿಕಲ್ ಏನಿಲ್ಲ ಇದಕ್ಕೆ. ನೋಡಿ, ಇಲ್ಲೆಲ್ಲ ಡಾಗ್ಸ್ ಎಲ್ಲ ಕರ್ಕೊಂಡು ತಿರುಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವೆರಿ ಕ್ರೂಷಿಯಲ್ ಡೇ ಗೈಸ್, ಇಟ್ಸ್ ನಾಟ್ ಈಸಿ ಡೇ. ಸುಮಾರು ಜನ ಬೇರೆ ಬೇರೆ ಥರ ಸ್ಟೇಟ್ಮೆಂಟ್ಸ್ ಕೊಟ್ಟರು. ಕೆಲವರು ಸುಮಾರು ಜನ ಟೀ ಉರ್ಕೊಂಡವರು ಇದ್ದಾರೆ ಈ ವಿಷಯದಲ್ಲಿ. ಬಟ್ ನಾವೇನೂ ಮಾಡೋಕ್ಕಾಗಲ್ಲ, ಉರ್ಕೊಳ್ಳಿ, ಬರ್ನಾಲ್ ಕೊಟ್ಬಿಡೋಣ. ನಮಗಂತೂ ಒಂದೇ ಖುಷಿ, ನಮ್ಮ ಅಯೋಧ್ಯೆ ರೀಬರ್ತ್ ಆಗಿರೋದು. ಆ್ಯಂಡ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಅವರ್ ಮೋದಿಜಿ ಅಂತ ಹೇಳ್ಬೋದು. ಈಗ ಇಷ್ಟೊಂದೆಲ್ಲ ಸೆಲೆಬ್ರೇಟ್ ಮಾಡಿ, ಇಷ್ಟೊಂದೆಲ್ಲ ಒಂದು ಮರ್ಯಾದೆ ಕೊಟ್ಟು ನೋಡಿ, ಇಷ್ಟೊಂದೆಲ್ಲ ಫ್ಲ್ಯಾಗ್ಸ್ ಎಲ್ಲ ಹಾಕಿ, ಇಷ್ಟೊಂದೆಲ್ಲ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ಮೇಲೆ ಅಷ್ಟೇ ಮರ್ಯಾದೆ ನಾವು ಈ ಡೇನ ಮುಗಿಸ್ಕೋಬೇಕು. ಯಾಕಂದರೆ ನಾನು ಹೇಳ್ತಾ ಇರೋದು, ಈ ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ದೀವಿ, ಅದೆಲ್ಲ ಕೆಳಗಡೆ ಬೀಳದೆ ಹಾಗೆ ಅಂಡ್ ಡಿಸ್ಪೋಸ್ ಮಾಡ್ಬೇಕಾದ್ರೆ ಕೂಡ ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು. ಕಾಲಕ್ಕೆ ಸಿಗೋ ಥರ ಇಟ್ಕೊಳ್ಳೋದು, ಕಣ್ಕಂಡಲ್ಲಿ ಎಸೆಯೋದು, ಇವೆಲ್ಲ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ
ಏನದು ಅಷ್ಟು ಖುಷಿಯಾಗಿ ಮಾಡಿದ್ದೀವಿ, ಅಷ್ಟೇ ಮರ್ಯಾದೆ ಇಟ್ಕೋಬೇಕು. ಇಟ್ ಈಸ್ ನಾಟ್ ಜಸ್ಟ್ ಫ್ಲ್ಯಾಗ್ ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಸ್ಯಾಫ್ರಾನ್, ಅದೊಂದು ನೆನಪಿರಲಿ, ಅದೆಲ್ಲ ನಮ್ಮ ಗುರುತು. ಸೊ ಕೀಪ್ ಇನ್ ಮೈಂಡ್ ದಟ್ ಅಟ್ಲೀಸ್ಟ್ ನೀವು ನೋಡಿದ್ರೆ ಎಲ್ಲನ ಕೂಡ ಅದು ನಿಮ್ದು ಆಗದೆ ಇರ್ಬೋದು, ನೀವು ನಡೆದೇ ಇರೋ ಫ್ಲ್ಯಾಗು ಅಥವಾ ಯಾರಣ ಆಗದೆ ಇರ್ಬೋದು. ಇನ್ ಕೇಸ್ ಏನೋ ಆ ಥರ ಕಂಡುಬಂದಲ್ಲಿ ಕರೆಕ್ಟಾಗಿ ಎತ್ತಿ ಎಲ್ಲಿಡಬೇಕೋ ಆ ಜಾಗದಲ್ಲಿ ಇಡಿ. ಸುಮ್ಮನೆ ಏನದು ಹೂಸ್ ಫಾದರ್ ವಾಟ್ ಗೋಸ್ ಅಂತೆಲ್ಲ ಕಣ್ ಕಡೆ ತುಳ್ಕೊಂಡೆಲ್ಲ ಓಡಾಡೋಕ್ಕೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಹೇಗೆ ನಮ್ಮ ಏನೋ ರೈಟ್ ಟು ಲಡಾಖು, ರೈಟ್ ಟು ಸ್ಪಿಟಿ ಹಾಗೆಲ್ಲ ಸುಮಾರು ಜನ ಹೇಗೆ ಮಾಡ್ತಾಯಿದ್ದಾರೆ, ನೆಕ್ಸ್ಟ್ ಇದೊಂದು ಟ್ರೆಂಡ್ ಪಕ್ಕಾ ಶುರು ಆಗುತ್ತೆ, ಬರ್ದಿಕೊಳ್ಳಿ. ರೈಟ್ ಟು ಅಯೋಧ್ಯ ಅನ್ನೋದೊಂದು ಆದಷ್ಟು ಬೇಗ ಶುರು ಆಗುತ್ತೆ. ಆ ಜನ ನೋಡಿ ಹೇಗೆ ಹೋಗ್ತಾರೆ ಅಂದ್ಬಿಟ್ಟು, ಯಾಕಂತೇಳಿದ್ರೆ ಆ ಜಾಗ ಇರೋ ಪವರ್ಗೆ ಮತ್ತು ಆ ವೈಬ್ಸ್ಗೆ ಜನ ಅಫ್ಕೋರ್ಸ್ ಹೋಗ್ಬಿಟ್ಟು ಲೈಫ್ ಟೈಮಲ್ಲಿ ಒಂದು ಸಲ ಆದ್ರೂ ವಿಸಿಟ್ ಮಾಡ್ತಾರೆ. ಸೊ ಈಗ ಹೇಗೆ ನಮ್ಮ ಹಿಂದೂ ಧರ್ಮಗಳಲ್ಲಿ ಹೋಗ್ಬಿಟ್ಟು ನಾವು ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಕಾಶಿಗೆ ಹೋಗಿ ಬರಬೇಕು ಅಂತ ಹೇಗೆ ಹೇಳ್ತಾರೆ, ಆ ಥರ ಅಯೋಧ್ಯೆ ಆಗೋಗ್ಬಿಡುತ್ತೆ. ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಯು ಶುಡ್ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಏನೋ ಅಯೋಧ್ಯ ಅನ್ನೋ ಥರ ಆಗೋಗ್ಬಿಡುತ್ತೆ. ಆ್ಯಂಡ್ ತುಂಬ ಚಿಕ್ಕ ಕಂಟೆಂಟ್ ವಿಡಿಯೋ ಇದು, ಸುಮ್ಮನೆ ನಮ್ಮ ಬೆಂಗಳೂರನ್ನು ಹೇಗೆ ಮಾಡಿರ್ತಾರೆ ಅಂದ್ಬಿಟ್ಟು ಒಂದು ಸುಮ್ಮನೆ ತೋರ್ಸೋಕ್ಕೊಂದು ಜಲಕ್ಕೂ ಎತ್ತಾಕೊಂಬಂದಿದ್ದೀನಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೋಗ್ಗುರು ರೈಡ್ಗೆ, ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೇನು ನಮ್ಮ ಆಫೀಸ್ದು ಹಿತ್ತಲ ಬಾಗಿಲಿಂದ ನಾವೀಗ ನುಗ್ಬಿಟ್ಟು ಎಸ್ಕೇಪ್ ಆಗಬೇಕು. ಆಲ್ರೆಡಿ 3 ಗಂಟೆ ಆಗೋಗ್ಬಿಟ್ಟಿದೆ, ನಮ್ಮ ಲಾಗಿನ್ ಟೈಮ್ ಎಕ್ಸ್ಪೈರ್ ಆಗೋಗ್ಬಿಟ್ಟಿದೆ. ಹೋಗ್ಬಿಟ್ಟು ಜಲ್ದಿ ಪಂಚಿನ್ ಮಾಡಬೇಕು. ಆ್ಯಂಡ್ ಆದಷ್ಟು ಬೇಗ ಸಿಗೋಣ. ನನ್ನ ವೀಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವೀಡಿಯೋ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾರೆ ವಿತ್ ಆಲ್ ನೋಟಿಫಿಕೇಷನ್ಸ್. ಮರಿಬೇಡಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ವೀಡಿಯೋಲ್ಲಿ ಸಿಗೋಣ. ಐ ಆಮ್ ರ್ಯಾಪಿಂಗ್ ಅಪ್ ದಿಸ್ ವೀಡಿಯೋ. ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಜೈ ಶ್ರೀರಾಮ್ ಅಷ್ಟೇ ಏನು ಹೇಳಿ.